ನಮ್ಮ ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಭಾರತ ದೇಶದಲ್ಲೇ ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಒಂಥರ ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ. ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತ ಹೇಳಿದ್ರೆ, ಈ ಕೋಲಾರ ಜಿಲ್ಲೆಗೆ ಎಂ.ವಿ. ಕೃಷ್ಣಪ್ಪನವ್ರು ಏನು ಮಾಡಿದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ. ಟಿ. ಚೆನ್ನೈನವ್ರು ಏನು ಮಾಡಿದ್ದಾರೆ ಎಲ್ರಿಗೂ ಗೊತ್ತಿದೆ. ಕೋಆಪರೇಟಿವ್ ಸಂಬಂಧಪಟ್ಟಂಗೆ ನಮ್ಮ ಶ್ರೀನಿವಾಸ್ ಗೌಡರು ಏನು ಈ ಜಿಲ್ಲೆಯವರು ಏನು ಮಾಡಿದ್ದಾರೆ. ಇವತ್ತು ಅನೇಕ ಜನ ಬೆಂಗಳೂರಲ್ಲಿ ಫೆಡರೇಷನ್ಗೆ ಹೋದಾಗ ಅನೇಕ ಜನ ಕೋಲಾರ, ಮುಳಬಾಗಿಲು, ಶ್ರೀನಿವಾಸಪುರ, ಬಂಗಾರಪೇಟೆ, ಮಾಲೂರು ಅಂತ ಹೇಳ್ತಾರೆ, ಅಲ್ಲಿ ಕೆಲಸ ಮಾಡೋರು ಅಂತ. ಇದಕ್ಕೆಲ್ಲ ಕಾರಣಕರ್ತರು ಶ್ರೀನಿವಾಸ್ ಗೌಡರು. ಅದೇ ರೀತಿ ಟಿ. ಚೆನ್ನೈನವರು ಕರೆಂಟ್ ತಂದಿರುವಂಥವ್ರು ಈ ಊರಿಗೆ. ಎಂ.ವಿ. ಕೃಷ್ಣಪ್ಪನವರು BHL ಫ್ಯಾಕ್ಟ್ರಿ ಆಗ್ಬೋದು, ಬೆಂಬಲ್ ಫ್ಯಾಕ್ಟ್ರಿ ಆಗ್ಬೋದು, ಈ ದೇಶಕ್ಕೆ ಟ್ಯಾಕ್ಟರ್ ಆಗ್ಬೋದು. ನಮ್ಮ ಹಸುಗಳು ಇವತ್ತೇನು ಡೆನ್ಮಾರ್ಕಿಂದ ಹಸುಗಳು ತಂದಿದ್ದಾರೆ, ಸೀಮೆ ಹಸು ಅಂತ ಹೇಳ್ತೀವಿ, ಈ ಹಸುಗಳೆಲ್ಲ ಬಂದಿರಬೇಕು ಅಂತಂದ್ರೆ ಇವತ್ತು ನಮ್ಮ ಎಂ.ವಿ. ಕೃಷ್ಣಪ್ಪನವರು. ಆಮೇಲೆ ನಮ್ಮ ಬೈರೇಗೌಡರು ರೈತರು ಅಂತ ಹೇಳಿದ್ರೆ ಅವರಿಗೆ ಒಂಥರ ಬಂದ್ಬಿಟ್ಟು, ರೈತರು ಅಂತ ಹೇಳಿದ್ರೆ ಅವ್ರು ಶರ್ಟ್ ತರ ರೈತರು. ಈ ಯಾವಾಗಲೂ ನಮಗೆ ಶರ್ಟ್ ಹಾಕೊಂಡ್ರೆ ಅಂದವಾಗಿ ಕಾಣಿಸ್ತೀವಿ. ರೈತರು ಯಾವಾಗಲೂ ಚೆನ್ನಾಗಿದ್ದೇನೆ ಅಂದ ನಮ್ಮ ದೇಶಕ್ಕೆ ಅಂತ ಬೈರೇಗೌಡರು ನಮ್ಮ ದೇಶಕ್ಕೆ ಮಾಡಿರುವಂಥದ್ದು. ಈ ಥರ ಅನೇಕ ಕಾರ್ಯಕ್ರಮಗಳು. ಆಮೇಲೆ ನಮ್ಮ ಹಿರಿಯರಾದಂಥ ಲತೀಫ್ ಸಾಬ್ ಅವರು ಇಲ್ಲ, ಇವರೆಲ್ಲ ಲತೀಫ್ ಸಾಬ್ ಅವರಿಲ್ಲ, ಬೈರೇಗೌಡರು ಇಲ್ಲ ಇವತ್ತು ನಮ್ಮ ಜೊತೆ. ಲತೀಫ್ ಸಾಬ್ ಅವರು ಏನು ಮಾಡಿದ್ರು ಇಲ್ಲ, ಕಾಂಗ್ರೆಸ್ ಪಾರ್ಟಿ ಇಷ್ಟೆಲ್ಲ ಮಾಡ್ಕೊಂಡು ಬಂದು ಈ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ರೈತರನ್ನ ಆಗ್ಬೋದು, ಇಲ್ಲಿರ್ತಕ್ಕಂಥ ಜನಗಳನ್ನ ನಾವು ರೈತರನ್ನ ಚಿನ್ನದ ರೈತರು ಅಂತ ಹೇಳ್ಬೋದು, ಇಲ್ಲಿರ್ತಕ್ಕಂಥ ಜನವನ್ನ ಚಿನ್ನದ ಜನ ಅಂತ ಹೇಳ್ಬೋದು, ಇಲ್ಲ ಮಿಲ್ಕಿನ ಜನ ಅಂತ ಹೇಳ್ಬೋದು, ಇಲ್ಲ ಸಿಲ್ಕಿನ ಜನ ಅಂತ ಹೇಳ್ಬೋದು. ಇದೆಲ್ಲ ಹಾಕ್ಬೇಕಂತಂದ್ರೆ ಇದಕ್ಕೆಲ್ಲ ಕಾಂಗ್ರೆಸ್ ಪಕ್ಷ ಕಾರಣ ಆಗಿರೋದು. ಅದರಿಂದ ಇವತ್ತು ಕಾಂಗ್ರೆಸ್ಸು 139ನೇ ವರ್ಷದ ಎಲ್ಲರಿಗೂ ಶುಭಾಶಯಗಳನ್ನ ಹೇಳಿ, ಕಾಂಗ್ರೆಸ್ ಪಕ್ಷವನ್ನು ಯಾರೂ ಕಟ್ಟಬೇಕಾಗಿಲ್ಲ, ಕಾಂಗ್ರೆಸ್ ಪಕ್ಷವನ್ನು ಯಾರೂ ಉಳಿಸಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷವನ್ನು ನಮ್ಮನ್ನು ಉಳಿಸುತ್ತೆ ಕಾಂಗ್ರೆಸ್ ಪಕ್ಷ. ನಾವೇ ಇತಿಹಾಸ ಇಲ್ಲಿರೋರು ಯಾರು ಹುಟ್ಟಿರಲ್ಲ, ಆವಾಗ ಬಂದಿರೋದು ಕಾಂಗ್ರೆಸ್ ಪಕ್ಷ. ನಮಗೇನು ಕಾಂಗ್ರೆಸ್ ಪಕ್ಷವನ್ನು ನಂಬಿ ನಾವಿರಬೇಕು. ಕಾಂಗ್ರೆಸ್ ಪಕ್ಷ ನಮ್ಮನ್ನು ಉಳಿಸುತ್ತೆ. ಅದನ್ನು ನಮಗೆ ಒಳ್ಳೇದು ಮಾಡೋಕ್ಕಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಬಯಸೋದು ಬೇಡ. ಅದೇ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅನೇಕ ಜನಗಳಿಗೆ ಒಳ್ಳೆ ಅವಕಾಶಗಳು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಯಾರಿಗೂ ಅವಕಾಶಗಳು ವಂಚಿತರು ಅಂತ ಹೇಳೋಕ್ಕಾಗೋದಿಲ್ಲ, ಒಳ್ಳೆ ಅವಕಾಶಗಳು ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷವನ್ನು ನಾವು ಏನು ಬಲವಾಗಿದೆ ಇನ್ನೂ ಬಲಪಡಿಸೋಣ. ಅದ್ರ ಜೊತೆಗಿದ್ದು ಇನ್ನು ನಮ್ಮ ಸಿದ್ದರಾಮಣ್ಣ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ನಾವೆಲ್ಲರೂ ಬಲವನ್ನು ತುಂಬಿಸಿ ಇನ್ನೂ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ಮಾಡುವಂಥದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿ ಹೋಗೋಣ. ಅವರು ಮಾಡಿರೋದ್ರಲ್ಲಿ ನಾವು ಎಲ್ಲೋ 1% ಮಾಡಿಕೊಂಡು ಸಾಕು. ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಮಾಡಿರೋದ್ರಲ್ಲಿ 1% ನಾವೆಲ್ಲರೂ ಸೇರಿ ಒಳ್ಳೇದು ಮಾಡೋಣ, ಅದ್ರ ಜೊತೆಗಿರೋಣ, ಜೊತೆಯಲ್ಲಿ ಒಳ್ಳೆ ಕೆಲಸ ಮಾಡೋಣ. ಗುಂಪುಗಾರಿಕೆಗಳು ಅದು ಇದೆಲ್ಲ ಮಾಮೂಲಿಯಾಗಿ ಇರ್ತದೆ, ಅದೆಲ್ಲ ಇನ್ನೊಂದು ಟೈಮಲ್ಲಿ ನಾವು ಮಾತಾಡ್ಕೋಬೋದು, ಇನ್ನೊಂದು ಟೈಮಲ್ಲಿ ಇರ್ಬೋದು. ಅದೆಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಬಲವಾಗಿದೆ ಅಂತ ಹೇಳಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಎಲ್ಲರೂ ನಮ್ಮ ನಾಯಕರು ಎಲ್ಲರೂ ಕಾರಣಕರ್ತರಾಗಿರ್ತಾರೆ. ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ 2004ರಲ್ಲಿ ಶ್ರೀನಿವಾಸ ಗೌಡರು ಕಾಂಗ್ರೆಸ್ ಪಕ್ಷದಿಂದ ಗೆದ್ದಿದ್ರು ಇಲ್ಲಿ. ಅದಕ್ಕೆ ಮುಂಚೆ ಯಾವಾಗಲೂ ನಮ್ಮ ಇವರು ನಿಸಾರ್ ಸಾಹೇಬರು ಗೆದ್ದಿದ್ರು ಅದಕ್ಕೆ ಮುಂಚೆ. ಅದಾದ್ಮೇಲೆ ಇವಾಗ ನಾನೇ ಗೆದ್ದಿದ್ದು. ನಾನು ಗೆಲ್ಬೇಕಂದ್ರೆ ಕಾರಣ ಏನು? ನೀವೆಲ್ಲರೂ ಕಾರಣ. ಮುಖ್ಯ ಕಾರ್ಯಕರ್ತರು ನಜೀರ್ ನಾವು, ಅನಿಲ್ ನಾವು, CM ಮುನಿಯಪ್ಪ, ಇವರೆಲ್ಲ ಮುಂದೆ ಯಾವ ಗೊತ್ತಿತ್ತು, ಯಾವ ದಾರಿ ಗೊತ್ತಿತ್ತು ನನಗೆ. ಅವ್ರ ಜೊತೆಯಲ್ಲಿ ಅವ್ರ ಕೈಯಲ್ಲಿ ಹಿಡಿದು ನೀವೆಲ್ಲರೂ ಜೊತೆಯಲ್ಲಿ ಬಂದಿರಿ. ಇದೇ ಬಲ ಅನ್ನೋದು. ಇದಕ್ಕೆ ಏನಕ್ಕೆ ಹೇಳ್ತಾ ಇದ್ದೀರಿ? ಬಲ ಇದು ಕಾಂಗ್ರೆಸ್ ಪಕ್ಷದ ಬಲ. ಎಲ್ಲರೂ ಒಬ್ಬೊಬ್ಬರು ಕೈ ಹಿಡ್ಕೊಂಡು ನಾವು ಅವ್ರ ಹಿಂಗಡೆ ಹೋಗ್ತಾ ಇದ್ರೆ ಕಾಂಗ್ರೆಸ್ ಪಕ್ಷವನ್ನು ಮುಟ್ಟಕ್ಕೆ ಯಾರ ಕೈನಲ್ಲಿ ಆಗೋದಿಲ್ಲ. ಇದೇ ಬಲ ಅನ್ನೋದು. ಆವತ್ತು ನಾವು ಮೊನ್ನೆ 2023 ಚುನಾವಣೆಯಲ್ಲಿ ನಜೀರನ್ನ ಕಡೆ ಒಂದು ಕೈ ಹಿಡ್ಕೊಂಡು ಹಿಂಗೆ ಹೋದ್ವಿ, ಅನಿಲನ್ನ ಕಡೆ ಒಂದು ಕಡೆ ಕೈ ಹಿಡ್ಕೊಂಡು ಹೋದ್ವಿ, ಈ ಕಡೆ ಬಂದ್ಬಿಟ್ಟು ನಮ್ಮ CM ಮುನಿಯಪ್ಪನವ್ರ ಕೈ ಹಿಡ್ಕೊಂಡು ಹೋದ್ವಿ, ಆ ಕಡೆ ಬಂದ್ಬಿಟ್ಟು ಕೃಷ್ಣ ಬೈರೇಗೌಡರು ನಮ್ಗೆಲ್ಲ ಮಾರ್ಗದರ್ಶನಗಳು ಕೊಡ್ತಾ ಇದ್ರು. ಎಲ್ಲವನ್ನೂ ನಾವು ಸೇರಿಸಿ, ಎಲ್ಲ ನಾಯಕರು ಸೇರಿ ಇವ್ರ ಕೈ ಹಿಡ್ಕೊಂಡು ಮುಂದೆ ಹೋಗಿದ್ದಕ್ಕೆ ನಾವು ಗೆದ್ವಿ. ಯಾಕಪ್ಪ ಇದಕ್ಕೆ ಮುಂಚೆ ಗೆಲ್ಲಕ್ಕಾಗ್ತಾ ಇಲ್ಲ? ಒಗ್ಗಟ್ಟಿರ್ಬೇಕು. ಕಾಂಗ್ರೆಸ್ ಪಕ್ಷ ಬಲವಾಗಿದೆ. ಕಾಂಗ್ರೆಸ್ ಪಕ್ಷ ಬಲವಾಗಿರೋದನ್ನ ಯೂಸ್ ಮಾಡಿಕೊಳ್ಳುವಂಥ ನಮ್ಮ ಜವಾಬ್ದಾರಿ, ನಮ್ಮ ಕರ್ತವ್ಯ. ಅದು ನಾವು ಯೂಸ್ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇಲ್ಲ. ಅದರಿಂದ ಕಾಂಗ್ರೆಸ್ ಪಕ್ಷವ ಬಲವಾಗಿರೋದನ್ನ ಇನ್ನೂ ನಾವು ಬಲಪಡಿಸೋಣ, ಅದ್ರ ಜೊತೆಗಿರೋಣ. ನಮ್ಮ ನಾಯಕರಿಗೆಲ್ಲ ಒಳ್ಳೆ ಗೌರವ ಘನತೆ ತರೋಣ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂಥದ್ದು. ನಾವೆಲ್ಲ ಫ್ರೀಯಾಗಿ ಓಡಾಡ್ತಾ ಇದ್ದೀವಿ. ನಾವೆಲ್ಲ ಓಡಾಡ್ತಾ ಆಧಾರ್ ಕಾರ್ಡ್ ಕೇಳ್ತಾರಪ್ಪ ಶಿವಶಾಖ ಕೈಮಣ ಆಧಾರ್ ಕಾರ್ಡ್ ಯಾವ ಊರು ನೀನೇನು ಕೇಳ್ತಾರೆ ಇಲ್ಲ ಎಲ್ಲಾದರೂ ಅಂತ ಫ್ರೀಯಾಗಿ ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ. ಅದೇ ID ಕಾರ್ಡ್ ಕೊಡು, ನೀವು ಎಲ್ಲಿಂದ ಬಂದಿದ್ಯಾ, ವೀಸಾ ತೋರಿಸು ಅಂತಾರೆ. ಇಲ್ಲೇನಾದರೂ ಕೇಳ್ತಾರ? ಇಲ್ಲೇನೂ ಕೇಳೋದಿಲ್ಲ. ಯಾಕಂದ್ರೆ ಅಷ್ಟು ಫ್ರೀ, ಎಲ್ಲರಿಗೂ ಫ್ರೀಯಾಗಿ ಬಿಟ್ಟಿದ್ದಾರೆ ಇಲ್ಲಿ. ಆದ್ರಿಂದ ಫ್ರೀಯಾಗಿ ಬಿಟ್ಟಿದ್ದಾರೆ ಅಂತ ನಾವು ನೀರಿನಿಂದಲೂ ಬಾವಿಗೆ ಬೀಳಕ್ಕಾಗೋದಿಲ್ಲ. ಫ್ರೀಯಾಗಿ ಬಿಟ್ಟಿರೋದ್ರಿಂದ
ಈಜು ಕಳಿಬೇಕು, ನೀರಿರೋ ಬಾಯಲ್ಲಿ ನುಗ್ಗಬೇಕು, ಈಜು ಹೊಡೆದು ಆಚೆ ಬರಬೇಕು ನಾವು. ಈಜು ಹೊಡೆದು ಆಚೆ ಬರಬೇಕು. ಅದರಿಂದ ಕಾಂಗ್ರೆಸ್ ಪಕ್ಷವನ್ನು ಇನ್ನೂ ಬಲಪಡಿಸಿ, ಇನ್ನೂ ಒಗ್ಗಟ್ಟಾಗಿರೋಣ. ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆ ಬರುತ್ತೆ. ಅದಕ್ಕೂ ನಾವೆಲ್ಲ ಒಗ್ಗಟ್ಟಾಗಿ ಹೋಗಬೇಕು, ಒಂದು ರೀತಿಯಲ್ಲಿ ಹೋಗಬೇಕು. ಬಲಪಡಿಸ್ಕೊಂಡು ಹೋದ್ರೆ ನಾವು ಚೆನ್ನಾಗಿರ್ತೀವಿ. ನಾನು ಒಬ್ಬ ಚೆನ್ನಾಗಿದೆ ಅಂದ್ರೂ ಪರವಾಗಿಲ್ಲ, ನನ್ನಿಂದ 10 ಜನ ಚೆನ್ನಾಗಿದ್ರೆ ಸಾಕು ಅಂತ ಒಂದು ಯಾವತ್ತು ಉದ್ದೇಶ ಇಟ್ಕೊಂಡು ಹೋಗ್ತೀವೋ ಅವತ್ತು ಅವರು ಚೆನ್ನಾಗಿರ್ತಾರೆ, ನಾವು ಚೆನ್ನಾಗಿರ್ತೀವಿ ಅಂತ ಹೇಳ್ತಾ ಇವತ್ತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲ ಹಿರಿಯರಿಗೂ, ಎಲ್ಲ ಮುಖಂಡರು ಬಂದಿರೋರು